ಏನು ಈ ಫಿಲಮ್ ಸ್ಟೋರಿ ಏನಪ್ಪ ಅಂದರೆ, ಕೆಲವು ಮಕ್ಕಳಿಗೆ ತಂದೆ ತಾಯಿ ಇರೋದಿಲ್ಲ, ಅವ್ರಿಗೆ ತಂದೆ ತಾಯಿ ಬೆಲೆ ಗೊತ್ತಿರುತ್ತೆ. ಕೆಲವರಿಗೆ ತಂದೆ ತಾಯಿ ಇದ್ರೂ ಅವ್ರ ತಂದೆ ತಾಯಿ ಬೆಲೆ ಗೊತ್ತಿರೋದಿಲ್ಲ. ಅದೇ ತಾಯಿ ತಂದೆ ಮಕ್ಕಳಿರ್ಬೇಕಾದ್ರೆ ನನ್ನ ಮಗ ಅದು ತಿನ್ನಬೇಕು ಇದು ತಿನ್ನಬೇಕು ಅಂತ ಅವ್ರ ಹೊಟ್ಟೆ ಕಟ್ಟಿ ಬೆಳೆಸಿರ್ತಾರೆ. ಅದೇ ಅವ್ರು ದೊಡ್ಡವರಾದ್ಮೇಲೆ ಹೆಂಡತಿ ಮಾತು ಕೇಳ್ಕೊಂಡು ಏನು ಮಾಡ್ತಾರೆ, ತಗೊಂಡು ವೃದ್ಧಾಶ್ರಮಕ್ಕೆ ಆಗ್ತಾರೆ. ಅದು ತುಂಬ ತಪ್ಪು. ಈಗ ನಾನು ನಮ್ಮ ಮನೇಲಿ ನಮ್ಮ ತಾಯಿ ಜೊತೆ ಜಗಳ ಆಡ್ತೀನಿ, ನಾನೇ ಸಾಚಲ್ಲ, ನಾನು ಜಗಳ ಆಡ್ತೀನಿ, ಆದರೆ ನಮ್ಮ ಮನೇಲಿ ಇಕ್ಕೋತೀವಿ. ಅದು ತಗೊಂಡೋಗಿ ವೃದ್ಧಾಶ್ರಮದಲ್ಲಿ ಬಿಡೋದು ತಪ್ಪು. ಅದರ ತುಂಬ ಒಳ್ಳೆ ಕಂಟೆಂಟ್ ಇದೆ. ಆಮೇಲೆ ನಿಮ್ಗೆ ಯಾವುದೇ ರೀತಿ ಫಿಲಮಲ್ಲಿ ಹೊಸಬ್ರು ಅಳುಬ್ರು ಅಂತ ಗೊತ್ತಾಗೋದಿಲ್ಲ. ತುಂಬ ಚೆನ್ನಾಗಿದೆ. ಸ್ಟೋರಿ ಆಗಲಿ, ಒಂದು ಕಾಮಿಡಿ ಆಗಲಿ, ಎಮೋಷ್ನಲ್ ಆಗಲಿ. ಸರ್ ಕೊನೆಯಲ್ಲಿ 10 ನಿಮಿಷ ನಿಮ್ಮ ಕಣ್ಣಲ್ಲಿ ನೀರು ಬರ್ದರೆ ಫಿಲಮ್ ನೀವು ಥಿಯೇಟ್ರಿಂದ ಆಚೆ ಬರೋದಿಲ್ಲ, ಕಣ್ಣಲ್ಲಿ ನೀರು ತುಂಬ್ಕೊಂಡು ಆಚೆ ಬರೋದು. ಅಷ್ಟು ಚೆನ್ನಾಗಿ ಸ್ಟೋರಿನ ಹಿಡಿದಿಟ್ಟಿದ್ದಾರೆ ಡೈರೆಕ್ಟ್ರು. ತುಂಬ ಚೆನ್ನಾಗಿದೆ ಮೂವಿ ಮಾತ್ರ. ದಯವಿಟ್ಟು ಎಲ್ಲರೂ ಹೊಸಬ್ರು ಅಂತ ನೋಡಿ. ತುಂಬ ಚೆನ್ನಾಗಿದೆ. ಕನ್ನಡ ಫಿಲಮ್ ಬಂದಿಲ್ಲ ಅಂತಾರೆ, ಬಂದಿರೋ ಫಿಲಮ್ನ ನೋಡಿ ಎಂಕರೇಜ್ ಮಾಡಿರ್ತಾನೆ ಬೇರೆ ಜನ ಬರೋದು. ಈಗ ಇರೋ 5-6 ಜನ ಆ್ಯಕ್ಟಲ್ಲಿ 3 ವರ್ಷಕ್ಕೆ 4 ವರ್ಷಕ್ಕೆ ಒಂದು ಸರಿ ಫಿಲಮ್ ತೆಗಿತಾರೆ. ಹೊಸಬ್ರನ್ನ ಬೆಳೆಸಿ 5 ಜನ 5 ವರ್ಷಕ್ಕೆ ಒಂದು ಫಿಲಮ್ ತೆಗಿತಾರೆ. ಅವರು ಹೊಸಬ್ರು ಬೆಳೆತಾನೆ ಕನ್ನಡ ಇಂಡಸ್ಟ್ರಿ ಬೆಳೆಯಲ್ಲ ಅಂತ. ಹೊಸ ಫಿಲಮ್ ಬಂದು ಚೆನ್ನಾಗಿದೆ ನೋಡಿ, ಚೆನ್ನಾಗಿದೆ ಅಂತ ಹೇಳ್ತಿಲ್ಲ. ಒಂದು ನಿಮ್ಮ ತಂದೆ ತಾಯಿ ಪ್ರೀತಿ ಯಾವ ಕೂತಾದ್ರೂ ಕೊಡಬೇಕು ಅಂತ ತೋರಿಸ್ತಿದ್ದಾರೆ ಫಿಲಮಲ್ಲಿ. ತುಂಬ ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿದೆ. ಒಂದು ಹೊಸ ಪ್ರಯತ್ನ, ಎಲ್ಲ ನ್ಯೂ ಕ್ಯಾರೆಕ್ಟರ್ಗಳು, ಆಮೇಲೆ ಎಲ್ಲ ಥರ ತೋರಿಸಿದ್ದಾರೆ. ಈ ವೃದ್ಧಾಶ್ರಮದಾಗಲಿ ಅನಾಥಾಶ್ರಮದಾಗಲಿ ಇವತ್ತಿನ ಮಕ್ಕಳು ಮತ್ತು ಅಪ್ಪ ಅಮ್ಮಂದರು ಇದೆಲ್ಲ ನೋಡಿ ಸ್ವಲ್ಪ ಚೇಂಜಸ್ ತೊಗೊಬೋದು. ಒಳ್ಳೆಯ ಕಂಟೆಂಟ್ ಇದೆ ಮೂವಿಲಿ. ಎಲ್ಲರಿಗೂ ಯಶಸ್ವಿ ಆಗಲಿ ಅಂತ ಒಂದು ಎಕ್ಸೆಂಟ್ ಬೈ ಚಿತ್ರದವ್ರಿಗೆ ಆಶೀರ್ವಾದ. ತುಂಬ ಒಳ್ಳೆ ಪ್ರಯತ್ನ ಮಾಡಿದ್ದಾರೆ ಕಲಾವಿದರು. ಹೊಸೊಬ್ಬರು ಸಿನಿಮಾ ಅಂತ ಎಲ್ಲೂ ಅನ್ಸೋದಿಲ್ಲ, ಎಂಟರ್ಟೈನ್ಮೆಂಟ್ಗೂ ಎಲ್ಲೂ ಕೊರತೆ ಇಲ್ಲ, ಎಲ್ಲ ಥರದ ಎಮೋಷನ್ಸು ಮಿಕ್ಸ್ ಮಾಡಿದ್ದಾರೆ. ದಯವಿಟ್ಟು ಎಲ್ಲರೂ ಬಂದು ಥಿಯೇಟ್ರ್ನಲ್ಲಿ ಫಿಲಮ್ ನೋಡಬೇಕು ಅಂತ ಕೇಳ್ತೀನಿ. ಸೂಪರ್ ಆಗಿದೆ, ಚೆನ್ನಾಗಿ ಮಾಡಿದ್ದಾರೆ. ತುಂಬ ಎಕ್ಸಾಕ್ಟ್ ಸಿನಿಮಾ ಅಲ್ಲಿ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿದೆ. ಆಮೇಲೆ ಹೀರೋ ಇದ್ದಾರಲ್ಲ, ತುಂಬ ಕ್ಲಿಯರಾಗಿ ಮಾಡಿದ್ದಾರೆ. ಆಮೇಲೆ ತುಂಬ ಚೆನ್ನಾಗಿದೆ. ಮೂವಿ ನೋಡ್ಬೋದು. ಏನು ಇಷ್ಟ ಆಯಿತು ಸಿನಿಮಾದಲ್ಲಿ? ಲಾಸ್ಟಲ್ಲಿ ಅವ್ರು ಇದಾಗ್ತಾರೆ ನೋಡಿ, ಅದು ತುಂಬ ಇಷ್ಟ ಆಯಿತು. ತುಂಬ ಚೆನ್ನಾಗಿತ್ತು, ನೋಡ್ಬೋದು. ತುಂಬ ಸಂತೋಷ ಆಯಿತು. ಮೂವಿ ತುಂಬ ಚೆನ್ನಾಗಿತ್ತು. ಲಾಸ್ಟಲ್ಲಿ ಎಂಡಿಂಗ್ ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ಕಣ್ಣಲ್ಲಿ ನೀರು ಬಂತ ಅಂತ? ಹೌದು, ಇವಾಗಲೂ ಕಣ್ಣಲ್ಲೇ ನೀರು ಬಂದ್ಬಿಟ್ಟು ಚೆನ್ನಾಗಿದೆ ಸಿನಿಮಾ. ತುಂಬ ಚೆನ್ನಾಗಿತ್ತಪ್ಪ. ಆಗಿದೆ ಸೆಕೆಂಡ್ ಹಾಫು. ಫಸ್ಟ್ ಹಾಫು ಫನ್ನಿ, ಹೆಂಗೆ ಇಂಟರ್ವಲ್ ಪಾಸ್ ಆಗುತ್ತೆ ಅಂತಲೇ ಗೊತ್ತಾಗಲ್ಲ. ಸೆಕೆಂಡ್ ಹಾಫು ಇವರು ಸೆಕೆಂಡ್ ಹೀರೋ ಬರ್ತಾರಲ್ಲ, ಅವರು ಚೆನ್ನಾಗಿ ಹೀರೋಯಿನ್ ಚೆನ್ನಾಗಿ ಮಾಡಿದ್ದಾರೆ. ಇವರು ಆ್ಯಕ್ಟಿಂಗ್ ಚೆನ್ನಾಗಿದೆ. ಮತ್ತು ಸತ್ಯ ಅವ್ರ ಡೈರೆಕ್ಷನ್ ಚೆನ್ನಾಗಿದೆ. ಡಿಫ್ರೆಂಟ್ ಮೂವಿ, ಡಿಫ್ರೆಂಟ್ ಸ್ಟೋರಿ, ಚೆನ್ನಾಗಿದೆ. ಓಕೆ, ಥ್ಯಾಂಕ್ ಯು. ತುಂಬ ಚೆನ್ನಾಗಿ ನಿರ್ದೇಶನ ಮಾಡಿದ್ದಾರೆ. ಒಳ್ಳೆ ಕತೆ, ಒಂದು ವಿನೂತನವಾದಂತಹ ಒಂದು ಇದು ತುಂಬ ಚೆನ್ನಾಗಿ. ಕ್ಲೈಮ್ಯಾಕ್ಸ್ ಎಲ್ಲ ಹೆಂಗಿತ್ತು ಸರ್? ಚೆನ್ನಾಗಿ, ತುಂಬ ಚೆನ್ನಾಗಿದೆ. ಕಣ್ಣಲ್ಲಿ ನೀರು ಬಂತ ಹೇಗೆ ಅಂತ ಅಳಿಸಿದ್ರಾ ಅಂತ? ಇಲ್ಲ, ಭಾವನೆಗಳು ಅದು ವಿಸ್ತಾರ ಆಗೋಕ್ಕೆ ಅವಕಾಶ ಇದೆ. ತುಂಬ ಡೀಪಾಗಿ ಹೋಗ್ಬೋದು. ಸಿನಿಮಾದಲ್ಲಿ ವೃದ್ಧಾಶ್ರಮಗಳ ಬಗ್ಗೆ ತಿಳಿಸಿದ್ದಾರೆ. ಏನು ಅನ್ಸುತ್ತೆ ಸರ್ ಅದ್ರ ಬಗ್ಗೆ? ಅರ್ಥ ಆಗಲಿಲ್ಲ. ಈ ಸಿನಿಮಾದಲ್ಲಿ ವೃದ್ಧಾಶ್ರಮದ ಬಗ್ಗೆ ತಿಳಿಸಿದ್ದಾರೆ. ತಂದೆ ತಾಯಿನ ಬೇರೆ ಕಡೆ ಬಿಟ್ಬೋದು. ಹೊಸ ಇದರಲ್ಲಿ ಅದು ತುಂಬ ಇವತ್ತೇ ಪೇಪರಲ್ಲಿ ಓದಿದೆ ನಾನು. ನೇಣು ಹಾಕ್ಕೊಂಡಿದ್ದಾರೆ ಇಬ್ಬರು ತಂದೆ ತಾಯಿಗಳು ವೃದ್ಧಾಶ್ರಮದಲ್ಲಿ ಮಗ ಸೇರಿಸಿದ್ದಕ್ಕೆ. ತುಂಬ ವಿಷಾದನೀಯ ಅದು. ಸಾಕೋವಾಗ ನಮ್ಮ ತಂದೆ ತಾಯಿಗಳು ಎಷ್ಟು ಕಷ್ಟಪಟ್ಟು ಸಾಕಿರ್ತಾರೆ, ನಾವು ಹಾಗೆ ಅವ್ರು ನೋಡ್ಕೋಬೇಕಾಗಿರೋದು ನಮ್ಮ ಕರ್ತವ್ಯ. ಅದನ್ನು ನಾವು ಮರಿತಾ ಇದ್ದೀವಿ. ಅದು ಸಿನಿಮಾ ಇಷ್ಟ ಆಯಿತು. ಹೌದು.